ಆಲೂಗೆಡ್ಡೆ ಪರೋಟ ಮಾಡಲಿಕ್ಕೆ ನಾನು 6 ಈ ಸೈಜ್ದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಮಧ್ಯಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ. ಕೆಲವೊಂದ್ಸಲ ಉಂಡೆ ಉಂಡೆ ಹಾಕಿ ಬೇಯಿಸೋದ್ರಿಂದ ಮಧ್ಯದಲ್ಲಿ ಬೇಯೋದೇ ಇಲ್ಲ ಸರಿಯಾಗಿ. ಆಲೂಗೆಡ್ಡೆ ಮುಳುಗೋಷ್ಟು ನೀರು ಹಾಕಿ ಉಪ್ಪೇನು ಹಾಕ್ದಂಗೆ 1 ಅಥವಾ 2 ವಿಷಲ್ ಕೂಗಿಸ್ಕೊಂಡ್ರು ಸಾಕು. ಆಲೂಗೆಡ್ಡೆ ಸಣ್ಣ ಇದ್ದರೆ ಒಂದೇ ವಿಷಲಲ್ಲಿ ಬೆಂದ್ಕೊಳ್ಳುತ್ತೆ. ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟು ಕಲಸಿಟ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು 10 ಪರೋಟ ಆಗುತ್ತೆ. 10 ಪರೋಟಾಗೆ ಸುಮಾರು ಒಂದು 6-7 ಕಪ್ಪಷ್ಟು ಗೋಧಿ ಹಿಟ್ಟು ಸಾಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಕೊಳ್ಳಿ. ಸ್ಟಾರ್ಟಿಂಗೇ ನೀವು ಜಾಸ್ತಿ ನೀರು ಹಾಕಿದ್ರೆ ಅಷ್ಟು ರುಚಿನೂ ಇರಲ್ಲ, ನೀರು ಬಿಟ್ಕೊಂಡ್ಬಿಡುತ್ತೆ ಕಲಸಿಟ್ಟ ಮೇಲೆ. ಸ್ವಲ್ಪನೇ ಈ ರೀತಿ ನೀರನ್ನ ಹಾಕ್ಕೊಂಡು ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ಸಾಫ್ಟಾಗಿ ನಾದ್ಕೋಬೇಕು. ಮೇಲ್ಗಡೆ ಸ್ವಲ್ಪ 1 ಸ್ಪೂನ್ ಅಥವಾ 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾದ್ಕೊಳ್ಳಿ. ಈ ಗೋಧಿ ಹಿಟ್ಟು ನಾದೋದು ಕೂಡ ಒಳ್ಳೆ ಎಕ್ಸಸೈಸ್. ಕೈನಲ್ಲಿರೋ ಅಂಥ ಪ್ರೆಷರ್ ಪಾಯಿಂಟ್ಸಿಗೆಲ್ಲ ಎಕ್ಸಸೈಸ್ ಆಗುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಜೋಳದ ರೊಟ್ಟಿ, ಚಪಾತಿ ಹಾಗೆ ಅಕ್ಕಿ ರೊಟ್ಟಿ ಮಾಡೋರೆಲ್ಲ ಈಗಲೂ ಗಟ್ಟಿಯಾಗಿರ್ತಾರೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಸುಮಾರಾಗಿ ಒಂದು 2-3 ನಿಮಿಷ ಈ ರೀತಿ ನಾದಿದ್ರೆ ಪರೋಟ ಸಾಫ್ಟಾಗಿ ಬರುತ್ತೆ. ನೀವು ಚಪಾತಿ ಮಾಡಲಿ, ಪೂರಿ ಮಾಡಲಿ, ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಒದ್ದೆ ಬಟ್ಟೆನ ಹಾಕಿ ನೆನೆಸಿಟ್ಕೋಬೇಕು. ಸುಮಾರಾಗಿ ಒಂದು 15 ನಿಮಿಷ 20 ನಿಮಿಷ ನೆನೆಸಿಟ್ರು ಸಾಕು. ನೋಡಿ, ಇದೊಂದು 15 ನಿಮಿಷ ಆಗಿದೆ. ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಮುಂಚೆ ನಾವು ಕಲಸಿಟ್ಟಿರೋದಕ್ಕಿಂತಲೂ ಇನ್ನೂ ಸಾಫ್ಟ್ ಆಗಿರುತ್ತೆ. ನೋಡಿ, ಈ ರೀತಿ 1 ನಿಮಿಷ ಈ ರೀತಿ ನಾದ್ಕೊಂಡು ಕೈಗೆ ಅಂಟಬಾರ್ದು. ಗೋಧಿ ಹಿಟ್ಟು ಕಲಸಿಟ್ರೆ ನೀವು ಇದನ್ನು ಫ್ರಿಡ್ಜ್ನಲ್ಲಿ ಕೂಡ ಎತ್ತಿಡ್ಕೋಬೋದು. ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಎತ್ತಿಡ್ಕೋಬೋದು. ನೋಡಿ, ಕೈ ತುಂಬ ಹಿಟ್ಟು ತೊಗೊಳ್ಳಿ ಪರೋಟಾಗೆ. ಇದನ್ನು ಈ ರೀತಿ ಮಾಡಿ ಇಟ್ಕೊಳ್ಳಿ, ಈಸಿ ಆಗುತ್ತೆ. ನೋಡಿ, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಿರಬೇಕು. ನೀವು ಉಂಡೆ ಉಂಡೆ ಬೇಯಿಸಿದ್ರೆ ಕೆಲವೊಂದ್ಸಲ ಮಧ್ಯದಲ್ಲೆಲ್ಲ ಹಾಗೆ ಆಲೂಗೆಡ್ಡೆ ಬೇಯ್ದಲ್ಲೇ ಉಳ್ಕೊಂಡ್ಬಿಡುತ್ತೆ. ನಾನು ಬರೀ ಒಂದೇ ವಿಷಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಬೇಯಿಸಿದ್ರು, ಉಪ್ಪು ಹಾಕಿ ಬೇಯಿಸಿದ್ರು ಪರೋಟ ಮಾಡುವಾಗ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ನೋಡ್ಕೋಬೇಕು. ಆಲೂ ಮಾತ್ರ ಫುಲ್ ತಣ್ಣಗಾಗಿರಬೇಕು. ಇದನ್ನ ತಗೊಂಡು ನೋಡಿ, ಒಂದು ಸ್ವಲ್ಪನೂ ಕೈಗೆ ಅಂಟುತ್ತಿಲ್ಲ. ಇದು ಕರೆಕ್ಟ್ ಆದ ಪರೋಟ. ಯಾವಾಗ ಮಾಡ್ತೀರಾ ಅದಕ್ಕಿಂತ ಮುಂಚೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲೊಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಟಫಿಂಗಿಂದ ಆಚೆ ಬಂದ್ಬಿಡುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಟ್ಟಿಗೋ ಹಾಕಿರ್ತೀವಿ, ಸ್ಟಫಿಂಗಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಚಿಟಿಕೆಯಷ್ಟು ಅರಿಶಿನ, ಕಲರ್ ಚೆನ್ನಾಗಿ ಬರುತ್ತೆ ಹಾಕಿದ್ರೆ. ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಹಾಗೆ ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಆಮ್ಚೂರ್ ಪೌಡರ್, ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ. ಡಾಬಾಗಳಲ್ಲಿ ಹಾಕ್ಬೋದು ಅಥವಾ ರೆಸ್ಟೋರೆಂಟ್ಗಳೆಲ್ಲ ಹಾಕ್ಬೋದು. ಹಾಕ್ತಾರೆ ಆಮ್ಚೂರ್ ಪೌಡರ್ ಎಲ್ಲ, ತುಂಬ ಚೆನ್ನಾಗಿರುತ್ತೆ. ತುಂಬ ಹಾಕಬಾರ್ದು, ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡು ಸಾಕು. ನೋಡಿ, ಇದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ನೋಡಿ ಒಂಚೂರು ಕೈಗೆ ಅಂಟ್ತಿಲ್ಲ ಸ್ಟಫಿಂಗ್. ಈ ಥರನೇ ಇರಬೇಕು. ಇದೊಂದು ತುಂಬ ಹೊತ್ತು ಬಿಡಬಾರ್ದು. ನೀವು ಯಾವಾಗ ಪರೋಟ ಮಾಡ್ತೀರಾ ಅದಕ್ಕಿಂತ ಒಂದು 5 ನಿಮಿಷ ಮುಂಚೆ ಮಾಡಿಕೊಂಡ್ರೂ ಸಾಕು. ಈ ಥರ ಸ್ಟಫಿಂಗ್ ಮಾಡಿ ಉಂಡೆ ಮಾಡಿ ಇಟ್ಕೊಂಬಿಡಿ. ನೀರು ಬಿಟ್ಕೊಳ್ಳಲ್ಲ. ನೀವು ಅರ್ಧ ಗಂಟೆ 1 ಗಂಟೆ ಬಿಟ್ಟರು ನೀರು ಬಿಟ್ಕೊಳ್ಳಲ್ಲ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ರೆ. ಈ ಗೋಧಿ ಹಿಟ್ಟನ್ನು ಅಷ್ಟೇ ಒಂದೊಂದು ದಪ್ಪ ಕೈ ತುಂಬ ಆಗಂಗೆ ದಪ್ಪ ಉಂಡೆಗಳನ್ನ ತೊಗೊಂಡು ಸ್ವಲ್ಪ ಈ ರೀತಿ ಒತ್ಕೊಂಡು ಈ ರೀತಿ ಸ್ಟಫಿಂಗ್ ಮಾಡ್ಕೊಳ್ಳಿ. ಈ ರೀತಿ ಇದನ್ನೆಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊಂಡ್ರೆ ನೀವು ತಕ್ಷಣಕ್ಕೆ ಬೇಗ ಪರೋಟ ಮಾಡಿಕೊಡ್ಬೋದು. ಈ ರೀತಿ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಇದರಿಂದ ನಿಮಗೆ ಸ್ಟಫಿಂಗ್ ಕೂಡ ಆಚೆ ಬರಲ್ಲ. ಈ ರೀತಿ ರೆಡಿ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಕೂಡ ಸ್ಟಫಿಂಗ್ ಮಾಡ್ಬೋದು. ಮಧ್ಯಕ್ಕೆ ಇಟ್ಟುಬಿಟ್ಟು ಈ ರೀತಿ ಕಡಬೆಲ್ಲ ಮಾಡ್ತೀವಲ್ಲ ಆ ಥರ ಕೂಡ ನೀವು ಸ್ಟಫಿಂಗ್ ಮಾಡ್ಬೋದು. ಈ ರೀತಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಇದನ್ನ ಒತ್ಕೋಬೇಕು. ತುಂಬ ತೆಳುವಾಗಿ ಒತ್ಕೊಳ್ಳೋಕೆ ಹೋಗ್ಬೇಡಿ, ದಪ್ಪನೇ ಇರಲಿ. ಫಸ್ಟ್ ಕೈನಲ್ಲೇ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಫಿಂಗ್ ಎಲ್ಲ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಿಟ್ಟನ್ನು ಅಷ್ಟೇ ಹಿಂದೆ ಎಲ್ಲ ಇರೋದೆಲ್ಲ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಪರೋಟಾಗೆ ಹಿಟ್ಟು ಜಾಸ್ತಿ ಅಂಟಲ್ಲ. ನೋಡಿ, ಎಡ್ಜಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಒತ್ಕೊಳ್ಳಿ. ಇಷ್ಟು ದಪ್ಪನೇ ಇರಲಿ, ತೀರಾ ತೆಳುವು ಮಾಡೋಕ್ಕೆ ಹೋಗ್ಬೇಡಿ. ಹಂಚು ಚೆನ್ನಾಗಿ ಕಾದ್ಮೇಲೆ ಉರಿನ ಮೀಡಿಯಮ್ಗೆ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು. 2 ಸೈಡು ಈ ರೀತಿ ಬೇಯಿಸ್ಕೊಳ್ಳಿ. ಸಿಂಪಲ್ ನಾವು ಮನೆಯಲ್ಲಿ ಮಾಡೋದಾದರೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ ಮಾಡ್ತೀವಿ ಯಾವುದೇ ಆಗಲಿ. ಡಾಬಾಗಳಲ್ಲೆಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ. 2 ಸ್ಪೂನ್ ಹಾಕ್ತಾರೆ ಒಂದೊಂದು ಪರಾಟಾಗೆ. ನೀವು ಎಷ್ಟು ಎಣ್ಣೆ ಹಾಕಿದ್ರೂ ಪರಾಟ ಹೀರ್ಕೊಳ್ಳುತ್ತೆ. ಆಲೂಗೆಡ್ಡೆ ಸ್ಟಫಿಂಗ್ ಇರುತ್ತಲ್ಲ, ಅದು ಎಣ್ಣೆ ಹಿಡಿದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಕ್ಕಳಿಗೆಲ್ಲ ಮಾಡ್ಕೊಡೋದಾದರೆ ತುಪ್ಪ ಹಾಕಿ ನೀವು ಮಾಡಿಕೊಡ್ಬೋದು. ಸ್ವಲ್ಪ ಜಾಸ್ತಿ ತುಪ್ಪ ಸೇರಿಸಿ ಕೂಡ ಮಾಡಿಕೊಡ್ಬೋದು. ಎಣ್ಣೆನೇ ಹಾಕಬೇಕಂತೇನಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಚೆನ್ನಾಗಾಗಿದೆ. ನೀವು ಇದನ್ನು ಮಧ್ಯಾಹ್ನ ಆಗಲಿ ರಾತ್ರಿ ಇಟ್ಟರು ಚೆನ್ನಾಗಿ ಬೇಯಿಸಿದ್ರೆ ಹಾಳಾಗಲ್ಲ. ನೋಡಿ, ಈ ರೀತಿ
ತುಪ್ಪ ಹಾಕಿ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬತ್ತೆ. ಹೊರಗಡೆನೇ ಪರಾಟ ತಿನ್ಬೇಕಂತೇನಿಲ್ಲ, ಮನೆಯಲ್ಲಿ ಕೂಡ ರುಚಿಯಾಗಿ ನೀವು ಮಾಡ್ಕೊಳ್ಬೋದು ಈ ರೀತಿ. ಇದಕ್ಕೇನು ನೆಂಚಕ್ಕೂ ಮಾಡಬೇಕಂತೇನಿಲ್ಲ, ಮನೆಯಲ್ಲಿ ಮೊಸರು, ಉಪ್ಪಿನಕಾಯಿ ಅಥವಾ ಹಸಿ ಈರುಳ್ಳಿ ಇದ್ದರೆ ಅಷ್ಟೇ ಸಾಕು. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಚಟ್ನಿ ಬೇಕು ಅಂದರೆ ಚಟ್ನಿ ಕೂಡ, ಸಾಗು ಮಾಡ್ಕೊಳ್ಬೋದು. ಯಾವುದೇ ಕರಿ, ಚೆನ್ನ ಮಸಾಲ ಆಗಿರ್ಬೋದು, ಪನ್ನೀರ್ ಕರಿ ಆಗ್ಬೋದು, ಯಾವುದನ್ನಾದರೂ ಮಾಡಿ ಸರ್ವ್ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಇವತ್ತು ಹಸಿ ಈರುಳ್ಳಿ, ಮೊಸರು ಹಾಗೆ ಪಿಕಲ್ಸ್ ಇತ್ತು, ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಇದೆ, ಹಾಗೆ ಈವನ್ನಾಗಿ ಸ್ಪ್ರೆಡ್ ಆಗಿದೆ ನೋಡಿ. ಸ್ಟಫಿಂಗ್ ಎಲ್ಲ ಕೊನೆಯವರೆಗೂ ಇದೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬರೀ ಚಪಾತಿ ಕರಿ ಅಥವಾ ಚಪಾತಿ ಪಲ್ಯ ತಿನ್ನಲಿಲ್ಲ ಅಂದರೆ ನೀವು ಈ ಥರ ಸ್ಟಫಿಂಗ್ ಮಾಡಿ ಮಾಡಿಕೊಡ್ಬೋದು. ಸಿಂಪಲ್ ಟಿಪ್ಸ್ ಅಂತ ಅಂದರೆ ಆಲೂಗೆಡ್ಡೆ ಬೇಯಿಸಿದ ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ನೀವು ಸ್ಟಫಿಂಗ್ ಆ್ಯಡ್ ಮಾಡಬೇಕು. ಬಿಸಿ ಇದ್ದಂಗೆ ನೀವು ಉಪ್ಪಾಗಲಿ ಸ್ಪೈಸಸ್ ಆಗಲಿ ಆ್ಯಡ್ ಮಾಡಿದ್ರೆ ನೀರು ಬಿಟ್ಕೊಂಡು ಸ್ಟಫಿಂಗ್ ಎಲ್ಲ ಆಚೆ ಬಂದ್ಬಿಡುತ್ತೆ. ನೀವು ಬೇಕಿದ್ರೆ ಬೇಯಿಸ್ಬಿಟ್ಟು ಫ್ರಿಡ್ಜ್ನಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ಕೂಡ ಸ್ಟಫಿಂಗ್ ಮಾಡ್ಬೋದು. ಡಾಬಾಗಳೆಲ್ಲ ಹಾಗೆ ತಣ್ಣಗೆ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟು ತಣ್ಣಗೆ ಮಾಡ್ತಾರೆ. ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪರೋಟ.